8 ತಿಂಗಳ ಹಿಂದೆ ಮಾರ್ಲಮಿ ಟೈಟಲ್ ಟೀಸರ್ ರಿಲೀಸ್ ಮಾಡಿ ಸಿನಿಮಾದ ಥೀಮ್, ಕ್ವಾಲಿಟಿ ವರ್ಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಕ್ಯಾರೆಕ್ಟರ್ ಸೆಟಪ್ ಮಾಡಿದ ಮೂವಿ ಟೀಮ್ ನಿನ್ನೆ ಚೈತ್ರ ಆಚಾರ್ ಆಸ್ ದೀಕ್ಷಾ ಕ್ಯಾರೆಕ್ಟರ್ ಟೀಸರ್ ರಿಲೀಸ್ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಐಕ್ಳು ಚಾನಲ್ಗೆ ಸ್ವಾಗತ. ಒಂದು ಸಿನಿಮಾ ನಮಗೆ ಯಾವಾಗ ಕನೆಕ್ಟ್ ಆಗುತ್ತೆ ಅಂದರೆ ಅದು ನಮ್ಮದು ಅನಿಸಿದಾಗ ಮಾತ್ರ ಆ ಸಿನಿಮಾ ನಮಗೆ ಕನೆಕ್ಟ್ ಆಗೋದು. ಅದೇ ರೀತಿ ಕೋಸ್ಟಲ್ ರೀಜನಲ್ಲಿ ನಡೆದಿರೋ ಒಂದು ಸಿನಿಮಾ ಬರ್ತಿದೆ, ಮಾರ್ಲಮಿ. ಟೈಟಲ್ ಟೀಸರ್ ನೋಡಿದಾಗ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅನ್ಕೊಂಡಿದ್ದೆ. ತಾಯಿ ಪಾತ್ರದಲ್ಲಿ ಸೋನು ಗೌಡ ಮತ್ತೆ ಕೆಲವು ನೋನ್ ಆರ್ಟಿಸ್ಟ್ ಆಕ್ಟ್ ಮಾಡಿದ್ದಾರೆ. ರಾತ್ರಿ ಒಬ್ಬ ಹುಡುಗನ ಸರ್ಚ್ ಮಾಡೋ ಊರಿನ ಜನರು ಫುಲ್ ಟೆನ್ಷನ್ ಅಲ್ಲಿ ಇರ್ತಾರೆ. ಊರಿನ ಜನರು ಕಾಡೆಲ್ಲ ಹುಡುಕ್ಬೇಕಾದ್ರೆ ಒಂದು ಮರದ ಕೆಳಗೆ ಸಮಸ್ಯೆಯಲ್ಲಿದ್ದ ಒಬ್ಬ ಹುಡುಗನ್ನ ಅಜ್ಜಿ ವಿಚಾರಿಸ್ತಾಳೆ. ಆ ಹುಡುಗ ಗಾಬರಿಯಿಂದ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ. ಇದನ್ನು ನೋಡಿದ ಅಜ್ಜಿ ಆ ಜಾಗದಿಂದ ಅವನನ್ನ ಎಲ್ಲರೂ ಕರ್ಕೊಂಡು ಹೋಗ್ತಾರೆ. ಹುಡುಗ ಹಿಂದೆ ತಿರುಗಿ ನೋಡಿದ್ರೆ ಮರದ ಹತ್ರನೇ ಹುಲಿ ವೇಷದಲ್ಲಿ ಒಬ್ಬ ಹುಡುಗ ಕೂತಿರ್ತಾನೆ. ಟೈಟಲ್ ಟೀಸರ್ ನೋಡಿದಾಗ ಈ ಫಿಲಮ್ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು ಅನ್ಕೊಂಡಿದ್ದೆ. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಪ್ತಸಾಗರದ ಆಚೆಯಲ್ಲೋ ಸಿನಿಮಾದ ನಂತರ ಚೈತ್ರ ಆಚಾರ್ ಆಕ್ಟ್ ಮಾಡಿರೋ ಫಿಲಮ್ ಇದಾಗಿದ್ದು, ಕಾಲೇಜ್ ಹುಡುಗಿ ದೀಕ್ಷಾ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಟ್ವಿಸ್ಟ್ ಏನಪ್ಪಾ ಅಂದರೆ, ಕಾಲೇಜ್ ಡ್ರಾಪ್ಔಟ್ ಆಗಿರೋ ಹುಡುಗಿ ಇವಳು. ಹೆಸರು ದೀಕ್ಷಾ ಅಂತ, ಕರಾವಳಿ ಹುಡುಗಿ. ಇವಳಿಗೆ ಒಂದು ಲವ್ ಸ್ಟೋರಿ ಕೂಡ ಇದೆ. ಆದರೆ ಆ ಹುಡುಗನಿಗೆ ಬಿಟ್ಟು ಆ ಊರಲ್ಲಿರೋ ಎಲ್ರಿಗೂ ಗೊತ್ತು ಇವಳು ಲವ್ ಮಾಡ್ತಾ ಇರೋದು. ಮತ್ತೆ ಮನೆಯಲ್ಲಿ ಹುಡುಗನ್ ನೋಡ್ತಾ ಇದ್ದಾರೆ. ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಆ ಹುಡುಗ ದೀಕ್ಷಾ ಲವ್ ಮಾಡ್ತಾ ಇರೋ ಹುಡುಗನೇ ಆಗಿರ್ತಾನೆ ಅಂತ ಕನ್ಸ್ ಕಾಣೋ ದೀಕ್ಷಾನ ಎಬ್ಸೋ ತಾಯಿ ಮನೆ ಮುಂದೆ ಕಸ ಗುಡಿಸಿ ನೀರ್ ಹಾಕಿ ರಂಗೋಲಿ ಬಿಡಕ್ ಹೇಳ್ತಾರೆ. ದೀಕ್ಷಾ ಒಂದು ಫನ್ ಲವಿಂಗ್ ಕ್ಯಾರೆಕ್ಟರ್ ಹುಡುಗಿ. ಚೈತ್ರಾಗೆ ಆಪೋಸಿಟ್ ಆಗಿ ರಿತ್ವಿಕ್ ಆಕ್ಟ್ ಮಾಡಿದ್ರೆ ಮತ್ತೆ ಚಿತ್ರದ ಮೂಲ ಕತೆ ಬಿಟ್ಟುಕೊಡದ ತಂಡವು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕ್ಯಾರೆಕ್ಟರ್ಗಳನ್ನು ಪರಿಚಯ ಮಾಡಲಿ. ಈ ಚಿತ್ರವನ್ನು ಶಿಲ್ಪಾ ಮಂಜುನಾಥ್ ಅವರು ಗುಂಡಯ್ಯ ಸಂಸ್ಥೆ ಅಡಿಯಲ್ಲಿ ನಿರ್ಮಾಣ ಮಾಡಿದ್ದು, ರಿಷಿತ್ ಶೆಟ್ಟಿ ನಿರ್ದೇಶನ, ಚರಣ್ ರಾಜ್ ಸಂಗೀತದ ಜೊತೆಗೆ ಶಿವಸೇನಾ ಕ್ಯಾಮ್ರಾ ವರ್ಕ್ ಅದ್ಭುತವಾಗಿದೆ. UI ಸಿನಿಮಾದ ಎಡಿಟರ್ ವಿಜಯ್ ರಾಜ್ ಬಿಜಿ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ. ಸದ್ಯಕ್ಕೆ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು, ಚಿತ್ರತಂಡವು ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಬ್ಯುಸಿ ಇದ್ದಾರೆ. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.